ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇನ್ನು ನಮ್ಮ ಚಾನೆಲ್ನ ನೀವು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ತೊಂದರೆಗಳು, ಎಲ್ಲೋ ಒಂದು ಕಡೆ ಮ್ಯಾರೇಜ್ ಡಿಲೇ ಆಗ್ತಾ ಇರಬಹುದು, ಜಾಬ್ ಆಪರ್ಚುನಿಟೀಸ್ ಸಿಗದೇ ಇರಬಹುದು, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳಿರ್ಬೋದು. ಅಕ್ಷಯ ವೃಕ್ಷನ ಪ್ರೀತಿಯಿಂದ ತಮ್ಮ ಮನೆಗೆ ಬರಮಾಡ್ಕೊಳ್ಳಿ. ಈ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ನೀವು ಹೊರಗಡೆ ಬರ್ತೀರಾ. ಇನ್ನು ನಿಮ್ಮೆಲ್ಲರ ಒಂದು ಒತ್ತಾಯದ ಮೇರೆಗೆ ಕುಬೇರ ಸಭೆ ಕಾರ್ಯಕ್ರಮ ಇದೇ ಮಾರ್ಚ್ 31ನೇ ತಾರೀಕು ನಡೀತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗ್ತಾ ಇರುವಂಥ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಸಾಕಷ್ಟು ಜನಕ್ಕೆ ಎಲ್ಲೋ ಒಂದು ಕಡೆ ಈ ಬಾಡಿಗೆ ಮನೆಯಲ್ಲಿ ಇದ್ದು ಭೋಗ್ಯದ ಮನೆಗೆ ಶಿಫ್ಟ್ ಆಗೋದು, ಅಥವಾ ಇನ್ನೊಂದು ಈ ವರ್ಷ ಈ ಏರಿಯಾದಲ್ಲಿರ್ತಾರೆ, ಮುಂದಿನ ವರ್ಷ ಮತ್ತೊಂದು ಏರಿಯಾದಲ್ಲಿರ್ತಾರೆ, ಒಂದು ರೀತಿಯಾಗಿರುವಂಥ ಬೇಸತ್ತು ಹೋಗ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಸ್ವಂತ ಮನೆ ಪಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಅಥವಾ ಎಲ್ಲೋ ಜಮೀನು ತೊಗೊಂಡಿರ್ತಾರೆ, ಲಿಟಿಗೇಷನಲ್ಲಿ ಸಿಗಾಕೊಳ್ಳುವಂಥದ್ದು, ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳಾಗಿರುತ್ತೆ. ಒಟ್ಟಾರೆ ನನ್ನ ಪ್ರಶ್ನೆ ಏನಂತಂದರೆ, ಈ ಬಾಡಿಗೆ ಮನೆಯಲ್ಲಿರುವಂಥವ್ರು ಸ್ವಂತ ಮನೆ ಪಡ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕಾಗುತ್ತೆ, ಅಥವಾ ಅವ್ರಿಗೆ ಯೋಗ ಅನ್ನೋಂಥದ್ದು ಇರುತ್ತಾ ಇರೋದಿಲ್ವಾ, ಸುಮ್ಮನೆ ಪ್ರಯತ್ನ ಪಡ್ತಾ ಇರ್ತಾರ? ಇದನ್ನು ಹೇಗೆ ನಾವು ಕಂಡಿಡ್ಕೊಳ್ಳುವಂಥದ್ದು, ಅಥವಾ ನಮ್ಮ ಕನಸು, ಸ್ವಂತ ಮನೆಯ ಕನಸನ್ನು ನಾವು ಹೇಗೆ ನನಸು ಮಾಡ್ಕೊಳ್ಬೇಕಾಗತ್ತೆ? ಓಂ ಗಂ ಗಣಪತಯೇ ನಮಃ, ಐಂ ಮಹಾಸರಸ್ವತಿಯೇ ನಮಃ. ಪ್ರೀತಿಯ ಬಂಧುಗಳೇ, ನಿಮಗೆಲ್ಲರಿಗೂ ಆರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ವಿರಾಜಮಾನವಾಗಿ ಕರುಣಿಸ್ಕೊಡ್ಲಿ. ಸ್ವಂತ ಮನೆ ಏನೋ ಒಂದು ಗಾದೆ ಮಾತು ಹೇಳ್ತಾರೆ, ಬಹುಶಃ ಮದುವೆ ಮಾಡಿ ನೋಡು ಮನೆ ಕಟ್ಟಿ ಅಲ್ಲ ತಾಯಿ, ನೆನಪು ಬರಲಿಲ್ಲ. ಏನು ಅಂತಂದರೆ, ಬುದ್ಧಿವಂತ ವಾಸ ಮಾಡ್ತಾನೆ, ದೊಡ್ಡ ಮನೆ ಕಟ್ತಾನೆ ಏನೋ ಅಂತಿದೆ. ಆ್ಯಕ್ಚುಲಿ ಹಣದ ಆಸೆಗೆ ಲೋಲುಪ್ತರಾಗೋದೆ. ಆದರೆ ಇಲ್ಲಿ ಬಂದಿರೋದು ಸಂಪೂರ್ಣವಾಗಿ ನಮ್ಮದು ಬಾಡಿಗೆ ಮನೆಯೇ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಉಪೇಂದ್ರ ಮನೆಗೊಂದು ಹೆಸರಿಟ್ಟಿದ್ದಾರೆ. ಏನವ್ರ ಮನೆ ಹೆಸರು? ಸುಮ್ಮನೆ. ಮನೆ ಸುಮ್ಮನೆ ಅಂದರೆ ಮನೆ ಕನ್ನಡದಲ್ಲಿದೆ, SU ಮನೆ ಅಂತಿದೆ. ಅವ್ರ ಮನೆ ಹೆಸರೇ ಸುಮ್ಮನೆ ಅಂತ. ಸುಮ್ಮನೆ ಅಂದರೆ ಸು ಅಂದರೆ ಅವರ ಅಣ್ಣನ ಹೆಸರು, ಅಲ್ಲಿ ಯು ಇದೆಯಲ್ಲ, ಉಪೇಂದ್ರನ ಹೆಸರು. ಸುಧೀಂದ್ರ, ಉಪೇಂದ್ರ. ಆ ಮೀನಿಂಗ್ ಏನು ಕೊಡುತ್ತೆ? ಸುಮ್ಮನೆ. ಏನೂ ಇಲ್ಲ ಇಲ್ಲಿ, ಎಲ್ಲವೂ ಸುಮ್ಮನೆ. ನಾವು ಬಂದಿದ್ದೀವಿ. ಭಗವಂತ ಅನ್ನೋನು ನಮಗೆ ಏನು ಕೊಡ್ತಾನಂತಂದರೆ, ಈ ಭೂಮಿಗೆ ಬಂದ ಮೇಲೆ ಪ್ರಾಮಾಣಿಕವಾಗಿ ಈ ಇಹಲೋಕದ ಭೋಗಭಾಗ್ಯವನ್ನು ಏನು ಅನುಭವಿಸ್ಬೇಕೋ ಎಲ್ಲವನ್ನು ಕೂಡ ಹಂತ ಹಂತವಾಗಿ ಅನುಭವಿಸ್ಲಿಕ್ಕೆ ಅವಕಾಶಗಳನ್ನು ಕೊಡ್ತಾನೆ. ಕೆಲವ್ರನ್ನ ಕೆಲವು ದಿವಸ ಒಬ್ಬಂಟಿಯಾಗಿರಿಸ್ತಾನೆ. ಇಲ್ಲೊಂದು ಸೂಚನೆ ಕೊಡ್ತೀನಿ ನಾನು. ಏನೋ ಪ್ರಾರಬ್ಧ ಕರ್ಮ ಬಹಳ ಜನಕ್ಕೆ ಇದು ನಡೆದಿದೆ. ಎಲ್ಲೋ ಒಂದು ನಡೆದ ಘಟನೆ. ಅವನಿಗೆ ಒಂದು ಹಳ್ಳಿನಲ್ಲಿ, ಹೆಸರು ಕೂಡ ಹೇಳ್ತೇನೆ, ಅವನ ಹೆಸರು ಶ್ರೀನಿವಾಸ್ ಅಂತ. ಒಂದು ದುರ್ಘಟನೆ ನಡೆದೋಗುತ್ತೆ. ಇಬ್ಬರು ಸ್ನೇಹಿತರು ಸೇರಿಕೊಂಡು ಒಂದು ಹಳ್ಳಿನಲ್ಲಿ ಒಂದು ಹೆಣ್ಣು ಮಗು ಮ್ಯಾಟ್ರಲ್ಲಿ ಬಹಳ ಪೈಶಾಚಿ ಕೃತ್ಯವನ್ನು ಮಾಡ್ತಾರೆ. ಬಹಳ ಬೇಸರವಾಗುತ್ತೆ. ಅದು ತುಂಬ ಪೇಯ್ನ್ ಆಗುತ್ತೆ, ನೋವಾಗುತ್ತೆ, ದುಃಖ ಆಗುತ್ತೆ. ಮತ್ತು ಸ್ಟೇಷನ್ ತನಕ ಹೋಗುತ್ತೆ. ಆ ಊರಿನವರೆಲ್ಲ ಕೂಡ ಪಂಚಾಯಿತಿ ಮಾಡ್ತಾರೆ, ಮತ್ತು ಏನೇನೋ ಮಾಡ್ತಾರೆ. ಒಟ್ಟಾರೆ ಆ ಮಗುವಿಗೆ ಏನು ತೊಂದರೆ ಆಗಿತ್ತೋ ಆ ತೊಂದರೆನ ಕ್ಲಿಯರ್ ಮಾಡ್ತಾರೆ. ಯಾರೋ ಒಬ್ಬರು ಅದರಲ್ಲಿ ಏನು ತಪ್ಪು ಮಾಡಿದ್ರೋ ಇದಕ್ಕೆ ಬೇಸರ ಮಾಡಿಕೊಂಡು ಊರು ಬಿಡ್ತಾನೆ. ಊರು ಬಿಟ್ಟು 3-4 ವರ್ಷ ಹೊರಡ್ತಾನೆ. ಎಲ್ಲಿದ್ದ ನಂತರ ಕೂಡ ಸಿಗೋದಿಲ್ಲ. ಆದರೆ ಈ ಮಗುಗೆ ನ್ಯಾಯ ಮಾತ್ರ ಕೊಡಿಸಿರ್ತಾರೆ. ಕರೆಕ್ಟ್ ಇರುತ್ತೆ ಅದೆಲ್ಲ ಕೂಡ. ಇವನ ಜೀವನ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲರೂ ಹೀಗೆ ತೆಗೆದುಕೊಳ್ಳೋದಂತಲ್ಲ. ಒಬ್ಬಂಟಿಗೆ ಮಾತ್ರ ನಾನು ಈ ಉದಾಹರಣೆ ಕೊಡ್ತಾ ಇದ್ದೀನಿ. ಅವನು ಒಬ್ಬಂಟಿಯಾಗಿ 4 ವರ್ಷಗಳು ಕಳೆದ. ಇಲ್ಲಿ ಅವನ ಒಂದು ಕುಟುಂಬದ ಸದಸ್ಯರು 12 ಜನ ಇದ್ದರು, ಅವರ ಅಣ್ಣ ತಮ್ಮದೆಲ್ಲ ಸೇರಿ. ಅವನಲ್ಲಿ ತುಂಬ ಪೋಖರಿ ಮತ್ತು ಅದು ಇದು ಏನೇನೋ ಮಾಡ್ಕೊಂಡಿದ್ದ. ಬಹುಶಃ ಅವನು ಒಂಟಿತನ ಅವನ ಬುದ್ಧಿ ಕಲಿಸ್ತು. ಏನೇನು ಬುದ್ಧಿ ಕಲಿಸ್ತು ಅಂತಂದರೆ, ಆಮೇಲೆ ಅವನು ಬಂದದ್ದು, ನಡೆದದ್ದು ಚಮತ್ಕಾರವೇ ಆಗಿ ಹೋಗಿದ್ದು. ಆ ಒಂದು ಕೋಲಾರದ ಪಕ್ಕದಲ್ಲಿ RL ಜಾಲಪ್ಪ ಆಸ್ಪತ್ರೆ ಪಕ್ಕದಲ್ಲಿ ಬೇಕಾದಷ್ಟು ಅವನ ಆಸ್ತಿ ಮಾಡಿದ್ದು. ಆ ಒಂಟಿತನದಲ್ಲಿ ಅವನೇನು ಬಿಸ್ನೆಸ್ಗೆ ಪ್ಲ್ಯಾನ್ ಹಾಕಿದ್ದ. ಮನೆ ಕಟ್ಟೋದ ಅವನಿಗೆ ಯಾವ ಯೋಗ್ಯತೆಗಳೂ ಇಲ್ಲ, ಸಾಧ್ಯವೂ ಇಲ್ಲ, ಪಡೆದುಕೊಳ್ಳೋಕ್ಕೆ ಯೋಗ್ಯನೇ ಅಲ್ಲ. ಆದರೆ ಮತ್ತು ನೀನೇನಾದರೂ ಕೂಡ ನಿನ್ನ ತಪ್ಪು ನೀನು ತಿದ್ದುಕೊಂಡು ಅದಕ್ಕೆ ನಿನ್ನನ್ನು ಕಾಡ್ತಾ ಇರ್ತಕ್ಕಂಥ ಆ ಪಾಪ ಪ್ರಾಯಶ್ಚಿತ್ತಕ್ಕೆ ನೀನು ಏನಾದರೂ ಕೂಡ
ಅದಕ್ಕೆ ಸಂಬಂಧಪಟ್ಟ ಯಾವ ರೀತಿಯಾಗಿ ಆ ಒಂದು ನಿನ್ನನ್ನು ಕಾಡ್ತಾ ಇರತಕ್ಕಂತಹದ್ದು ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೀಯೋ ಅಲ್ಲಿ ಭಗವಂತನವನು ಕ್ಷಮಿಸ್ತಾನೆ. ಅವನ ತಂದೆ ಅಲ್ವಾ, ನಾನು ಮಾಡಿರೋ ತಪ್ಪರ ಕ್ಷಮಿಸು ಮನ್ನಿಸು ಅಂತ ಕೇಳ್ಕೊಳ್ಳೋದಾದರೆ, ನಿಮ್ಮ ಗೋಲ್ ಇದ್ದದ್ದೇ ಆದರೆ ನಿಮಗೆ 1 ತಿಂಗಳು 2 ತಿಂಗಳು ಎಲ್ಲಾದರೂ ಕೂಡ ಒಬ್ಬಂಟಿಗರಾಗಿರ್ತೀವಿ ಅಂತಂದರೆ ನಿಮಗೆ ಯೋಚನೆಗಳು ಬಿಟ್ಟುಬಿಡ್ತಾನೆ. ಆ ಯೋಚನೆಗಳಿಂದಲೂ ಕೂಡ ನೀವೇನು ಮಾಡ್ತೀರೋ ಆ ಸಂದರ್ಭದಲ್ಲಿ ನಿಮಗೆ ಯಾರ ಸಂಪರ್ಕಕ್ಕೆ ಸಿಗುತ್ತಾರೋ ಅವರ ಮುಖಾಂತರ ಒಂದು ಇಂಡಿಕೇಶನ್ ಆಸ್ತಿ ಪಾಸ್ತಿ ಮಾಡೋದು. ಈಗ ಜಾತಕದಲ್ಲಿ 4ನೇ ಮನೆ, ಬಹುಶಃ 4ನೇ ಮನೆ ನೋಡಿದ ಕೂಡಲೇ ಇನ್ನು ಹೇಳ್ತಾರೆ ನಿಮಗೆ ಯೋಗ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಕೆಲವರು ಇದ್ದರೂ ಕೂಡ ಆಗಿರಲ್ಲ, ಇನ್ನು ಕೆಲವು ಗುರುಬಲ ಇರುತ್ತೆ, ಮದುವೆಗಳಾಗಿರಲ್ಲ. ತುಂಬಾ ಜನ ಗುರುಬಲ ಇರುತ್ತೆ, ಎಲ್ಲರೂ ಹೇಳ್ತಾರೆ ಗುರುಬಲ ಇದೆ, ಈ ವರ್ಷ ಆಗುತ್ತೆ ಅಂತೆ, ಆದರೂ ಆಗಿರಲ್ಲ. ಅವ್ರು ನೋಡಬೇಕಾಗಿತ್ತು ಅವಾಗ ಪಾಪ ಕರ್ಮತ್ ಬ್ಯಾಕ್ ಪ್ಲಸ್ ಆ ಮನೆ ವಾಸ್ತು ಇವೆಲ್ಲ ಒರಿಜಿನಲ್ ಗಮನಿಸ್ಬಿಡ್ಬೇಕು. ನೀವು ಏನಿದೆ ಅಂತ ಪೂರ್ತಿ ತೆಗೆದು ನೋಡ್ಬಿಡ್ಬೇಕು. ಆ ಡ್ಯೂಸ್ ಎಲ್ಲ ಕ್ಲಿಯರ್ ಆಗೋವರೆಗೂ ಆಗೋದೇ ಇಲ್ಲ. ಗುರುಬಲ ಅಂತಕ್ಕಂಥದ್ದು ಏನನ್ನ ಕನ್ಸಿಡರ್ ಮಾಡುತ್ತೆ ಆ ವರ್ಷದ ನಿನ್ನ ಖುಷಿ, ಎಸ್ ಇದು ಬರ್ತಾ ಇದೆ ಹೀಗೆ ಅಂತೇಳಿ. ಈಗ ನಾವು ಮುಂದಕ್ಕೆ ಮಾತಾಡೋ ದಿನಗಳಿದೆ. ಮೇ 1ಕ್ಕೆ ಗುರು ಬದಲಾದಾಗ ಇನ್ನು ಏನೇನು ಯಾವ ರಾಶಿ ಗುರುಬಲ ಇರಲಿಲ್ವೋ ಅವ್ರಿಗೆಲ್ಲ ಗುರುಬಲ ಬರುತ್ತೆ. ಆವಾಗ ಏನು ಕಡ್ದು ಕಟ್ಟಿ ಹಾಕ್ತಾರೋ ನೋಡಬೇಕು. ಅಂದರೆ ಗುರುಬಲ ಬಂದ ಕೂಡಲೇ ನಾವೇನು ಮಾಡ್ಕೋಬೇಕು, ಅಲ್ಲಿ ಇದೆ. ಸುಮ್ಮನೆ ಹೀಗಿದ್ರೆ ಅಲ್ಲ, ಪ್ರಯೋಜನ ಬರೋಲ್ಲ. ಈಗ ನಾನು ಹೇಳಿರ್ತೀನಿ ಎಷ್ಟೋ ಸಲ, ನಿಮ್ಮದೇ ಮಾವಿನ ತೋಟ ಇದೆ, ನೀವು ತೊಗೊಂಡೋಗಿ ತಿನ್ನಲಿಲ್ಲ, ಮಾರಾಟ ಮಾಡಲಿಲ್ಲ, ಏನಾಯಿತು? ವೇಸ್ಟ್ ಆಯಿತು. ಹಾಗೆ ಗುರುಬಲ ಇದ್ದನ್ನು ಅದನ್ನು ಯೂಸ್ ಮಾಡ್ಕೊಳ್ಳೋ ವಿಧಾನಗಳಿದೆ, ಅದನ್ನು ಮಾಡ್ಕೊಳ್ಳಲೇಬೇಕು. ಗುರು ಬಂದಾಗ ಅವನ ಅನುಗ್ರಹಕ್ಕೆ ಪಾತ್ರ ಆಗತಕ್ಕಂತಹ ವಿಧಾನ ಇದೆ. ಹಾಗೆ ಮನೆ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ, ಸ್ವಂತ ಮನೆ ಮಾಡ್ಕೋಬೇಕು ಅಂತ ನೀವೇನು ಕೇಳ್ತಾ ಇತ್ತು. ಇದಕ್ಕೇನು ಅಂತಂದರೆ ಯಾವ ಜೀವಂಚ ಕಾಲವೂ ಕೂಡ ನನಗೆ ನೆಲ ಮಾಡ್ಕೋಬೇಕು, ನನಗೆ ಜಾಗ ಬೇಕು, ನನಗೆ ಮನೆ ಬೇಕು ಅನ್ನೋದೇ ಆದರೆ ಪ್ರತಿನಿತ್ಯವೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಹೆಚ್ಚಿಗೆ ಆರಾಧನೆ ಮಾಡ್ತಾ ಬರಬೇಕು. ಇವರು ಮಾಡ್ತಾ ಪ್ರತಿ ಮಂಗಳವಾರ ಏನಾದರೂ ಸರಿಯೇ ಬೆಲ್ಲದಿಂದ ಮಾಡಿರ್ತಕ್ಕಂತಹ ತಿಂಡಿಯನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ನೈವೇದ್ಯ ಮಾಡುವಂಥದ್ದು. 27 ಮಂಗಳವಾರಗಳ ಕಾಲ ಒಂದು ಸಣ್ಣದು ಚೀಟಿ ಬರೆದುಬಿಟ್ಟು ನನಗೆ ಸ್ವಂತ ಮನೆ ಮಾಡಿಕೊಳ್ಳಬೇಕು ಅನ್ನುವ ಆಕಾಂಕ್ಷೆ ಇದೆ ಅನ್ನೋದನ್ನು ಒಂದು ಚೀಟಿ ಬರೆದುಬಿಟ್ಟು ಅದರ ಒಳಗಡೆ ಹಾಕುವಂಥದ್ದು. ಎಲ್ಲಿ ತೊಗರಿ ಬೇಳೆ ಜೊತೆಗೆ ಒಂದು ಅರ್ಧ kg 1 kg ಬೇಳೆ ಜೊತೆಗೆ ಹಾಕುವಂಥದ್ದು ಮತ್ತು ಕೊಡೋದು. ಬರಬೇಕಾದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಹೂವು ಕೊಟ್ಟಿರ್ತಾರೋ ಆ ಹೂವು ಪ್ರಸಾದ ತರಬೇಕು. ಆದರೆ ಮತ್ತೊಂದು ಚೀಟಿ ಬರೆದಿಟ್ಕೊಂಡಿದ್ದು, ಆ ಚೀಟಿ ಜೊತೆಗೆ ಒಂದು ನಾಣ್ಯವನ್ನು, ₹1 ನಾಣ್ಯವನ್ನು ಆ ಉಂಡೆ ಒಳಗಡೆ ಹಾಕಿ ಮನೆಗೆ ಬರಬೇಕು. ಇವ್ರಿಗೆ ಬಹುಶಃ ಎಲ್ಲೋ ಒಂದು ಸ್ವಲ್ಪ ಅಡೆತಡೆ ಇರುತ್ತೆ. ಆ ಅಣ್ಣ ತಮ್ಮಂದಿರುಗಳಲ್ಲೋ ದಾಯಾದಿಗಳಲ್ಲೋ ಈ ಒಂದು ಆಸ್ತಿ ಮಾಡ್ಕೊಳ್ಳೋ ವಿಚಾರದಲ್ಲಿ ತುಂಬ ತಗಾದೆ ಇರುತ್ತೆ. 27 ಮಂಗಳವಾರಗಳು ಇದನ್ನು ಮಾಡ್ಕೊಳ್ಳುತ್ತಾನೆ ಅಂತಂದರೆ ಖಚಿತ ಅವರ ಸ್ವಂತಕ್ಕೆ ಸಂಬಂಧಪಟ್ಟಾಗೆ ಸುಬ್ರಹ್ಮಣ್ಯ ಸ್ವಾಮಿ ಒಲೆದು ಬಿಟ್ಟು ಅವರಿಗೆ ಆ ಮನೆಯನ್ನು ಖಂಡಿತ ನೆಲವನ್ನು ಕೊಡ್ತಾನೆ ಅವರಿಗೆ. ಖಂಡಿತ ಗುರುಗಳೇ, ಸ್ವಂತ ಮನೆಯ ಕನಸು ನನಸಾಗಬೇಕು ಅಂತಂದರೆ 27 ಮಂಗಳವಾರಗಳು ಎಷ್ಟು ಇಂಪಾರ್ಟೆಂಟು. ಇನ್ನು 27 ಮಂಗಳವಾರಗಳು ಏನು ಮಾಡಬೇಕು ಅಂತ ಸರಳ ರೀತಿಯಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಎಂಥ ಅದ್ಭುತವಾಗಿರುವಂಥ ವಿಚಾರವನ್ನು ಇವತ್ತಿನ ವಿಡಿಯೋನಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ದಿನದಿಂದ ಒದಲಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ಬಾಡಿಗೆ ಮನೆ ಬೇಸತ್ತು ಹೋಗಿದ್ದೀವಿ, ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತಂದರೆ ಮರಿದೇ ಗುರುಗಳು ತಿಳಿಸಿರುವಂಥ ಈ ರೆಮಿಡಿನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.